ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಯೂಟ್ಯೂಬ್ ಆ್ಯಂಡ್ ವೆಲ್ಕಮ್ ಟು ಬಯಾಲಜಿ KCT ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೀರೀಸ್. ಇಲ್ಲಿ ನಾನು 2016 ಬಯಾಲಜಿ KCT ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಈಗಾಗಲೇ ನಾನು 40 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ ವೀಡಿಯೋಸನ್ನು ಕೂಡ ಅಪ್ಲೋಡ್ ಮಾಡಿದ್ದೇನೆ. ನೀವು ಕೂಡ ಅದಕ್ಕೆ ಕಮೆಂಟ್ಸ್ ಮಾಡಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ್ಯಾಟ್. ಇಲ್ಲಿ ನಾನು ಕ್ವಶನ್ ನಂಬರ್ 41ಇಂದ 60 ತನಕ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಈ 20 ಕ್ವಶನ್ಸ್ಗಳು ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಇದೆ. ಅದರಲ್ಲೊಂದು 5ರಿಂದ 6 ಅಂತೂ ಬಹಳ ಇಂಪಾರ್ಟೆಂಟ್ ಇದೆ, ಮಧ್ಯದಲ್ಲಿದೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಈ ಆಪರ್ಚುನಿಟಿಯನ್ನು ಮಿಸ್ ಮಾಡ್ಕೋಬೇಡಿ. ಯಾಕಂತ ಹೇಳಿದ್ರೆ ನಾನು ಕೆಲವು ಟ್ರಿಕ್ಸನ್ನು ಕೊಟ್ಟಿದ್ದೇನೆ, ಯಾವ ಥರ ನಾವು ಜೆನೆಟಿಕ್ಸ್ ಪ್ರಾಬ್ಲಮ್ಸನ್ನು ನೆನ್ಪಿಟ್ಕೋಬೇಕು ಅಂತ ಹೇಳಿ, ಅಥವಾ ಪೆಡಿಗ್ರಿ ಅನಾಲಿಸಿಸ್ದು ಚಾರ್ಟ್ಗಳನ್ನು, ಅಂದರೆ ಡಿಫ್ರೆಂಟ್ ಇದೆ ಆ್ಯಕ್ಚುಲಿ, ಆಟೋಸೋಮಲ್ ರಿಸೆಸಿವ್, ಆಟೋಸೋಮಲ್ ಡಾಮಿನೆಂಟ್. ಸೊ ಈ ಥರದನ್ನು ಯಾವ ಥರ ನಾವು ನೆನ್ಪಿಟ್ಕೋಬೇಕು ಅಂತ ಹೇಳಿ ನಾನು ಚಾರ್ಟನ್ನು ಹಾಕಿದ್ದೇನೆ. ಸೊ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಕ್ವಶನ್ ನಂಬರ್ 41 ಬಹಳ ಇಂಪಾರ್ಟೆಂಟ್, ಇದು ಅರ್ಥ ಮಾಡ್ಕೊಳ್ಳಿ. A and B ಆರ್ 2 ಅಡ್ಜಸೆಂಟ್ ಲಿವಿಂಗ್ ಸೆಲ್ಸ್. ಅಂದರೆ ಒಂದು ಪ್ಲ್ಯಾಂಟ್ನಲ್ಲಿ A ಮತ್ತು B ಏನಿದೆ ಅದು ಹತ್ತಿರದಲ್ಲಿರುವಂಥ ಸೆಲ್ಸ್. ದ ಸೆಲ್ A ಹ್ಯಾಸ್ ಸೊಲ್ಯೂಟ್ ಪೊಟೆನ್ಷಿಯಲ್ ಆಫ್ -9 ಬಾರ್ಸ್. ಸೊ ಸೊಲ್ಯೂಟ್ ಪೊಟೆನ್ಷಿಯಲ್ದು ವ್ಯಾಲ್ಯೂ ಯಾವತ್ತೂ ನೆಗೆಟಿವ್ ಇರ್ತದೆ, ಮೈನಸ್ ಅಂತಲೇ ಹೇಳ್ತೀವಿ ನಾವು, -9 ಬಾರ್ಸ್. ಆ್ಯಂಡ್ ಪ್ರೆಷರ್ ಪೊಟೆನ್ಷಿಯಲ್ ಆಫ್ 4 ಬಾರ್ಸ್. ಪ್ರೆಷರ್ ಪೊಟೆನ್ಷಿಯಲ್ ಯಾವತ್ತೂ ಪಾಸಿಟಿವ್ ವ್ಯಾಲ್ಯೂ ಹೊಂದಿರ್ತದೆ. ಇಷ್ಟೇ ವಿಷಯ. ನೆಗೆಟಿವ್ ವ್ಯಾಲ್ಯೂ ಸೊಲ್ಯೂಟ್ ಪೊಟೆನ್ಷಿಯಲ್, ಪ್ರೆಷರ್ ಪೊಟೆನ್ಷಿಯಲ್ ವ್ಯಾಲ್ಯೂ ಯಾವತ್ತೂ ಪಾಸಿಟಿವ್ ಇರ್ತದೆ. ವೇರ್ ಆಸ್ ಸೆಲ್ B ಹ್ಯಾಸ್ ಸೊಲ್ಯೂಟ್ ಪೊಟೆನ್ಷಿಯಲ್ ಆಫ್ -8 ಬಾರ್ಸ್, ಪ್ರೆಷರ್ ಪೊಟೆನ್ಷಿಯಲ್ ಆಫ್ ಪಾಸಿಟಿವ್, ದಟ್ ಈಸ್ 5 ಬಾರ್ಸ್. ವಾಟ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ವಾಟರ್ ಮೂವ್ಮೆಂಟ್ ಬಿಟ್ವೀನ್ ದಿ ಸೆಲ್ಸ್ ಅಂತ ಕೇಳಿದ್ದಾರೆ. ಬಹಳ ಸಿಂಪಲ್ ಇದೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ಆಪ್ಷನ್ 2 ಏನಿದೆ ಅದು ಕರೆಕ್ಟ್ ಇದೆ. ಸೊ ವಾಟರ್ ಮೂವ್ಸ್ ಫ್ರಮ್ ಸೆಲ್ B ಟು ಸೆಲ್ A, ಅದು ಕರೆಕ್ಟ್ ಇದೆ. ಸೊ ಅದು ಹೇಗೆ ಅಂತ ನೋಡೋಣ. ಸೊ ನಮಗೆ ಗೊತ್ತಿರೋ ಹಾಗೆ ಸಿಂಪಲ್ ಪ್ರಿನ್ಸಿಪಲ್ ಏನಿದೆ, ಒಂದು ವಾಟರ್ನ ಮಾಲಿಕ್ಯೂಲ್ಸ್ ಹೆಚ್ಚಿದ್ರೆ ಯಾವುದೋ ಒಂದು ಸೊಲ್ಯೂಷನಲ್ಲಿ, ಆಬ್ವಿಯಸ್ಲಿ ಅಲ್ಲಿ ವಾಟರ್ದು ಏನಿದೆ ಪೊಟೆನ್ಷಿಯಲ್ ಏನಿದೆ ಹೆಚ್ಚಿರುತ್ತೆ. ಪ್ಯೂರ್ ವಾಟರ್ನಲ್ಲಿ ವಾಟರ್ ಪೊಟೆನ್ಷಿಯಲ್ ಹೈಯೆಸ್ಟ್ ಇರ್ತದೆ, ಸ್ವಲ್ಪ ಇಂಪ್ಯೂರ್ ವಾಟರ್ ಅಂದರೆ ಸೊಲ್ಯೂಷನಲ್ಲಿ ವಾಟರ್ ಪೊಟೆನ್ಷಿಯಲ್ ಕಡಿಮೆ ಇರ್ತದೆ. ಸೊ ವಾಟರ್ ಮೂವ್ಸ್ ಫ್ರಮ್ ಇಟ್ಸ್ ಹೈಯರ್ ವಾಟರ್ ಪೊಟೆನ್ಷಿಯಲ್ ಟು ಲೋವರ್ ವಾಟರ್ ಪೊಟೆನ್ಷಿಯಲ್. ಸೊ ಇಲ್ಲೊಂದು ಡಯಾಗ್ರಾಮ್ ಕೊಟ್ಟಿದ್ದೀನಿ, ಸೆಲ್ A ಅಂತ ಹಾಕಿದ್ದೀನಿ, ಸೆಲ್ B ಅಂತ ಹಾಕಿದ್ದೀನಿ. ಸೊ ಸೆಲ್ ಎನಲ್ಲಿ S ಎಷ್ಟಿದೆ? ಸೊ ಅದು -9 ಇದೆ. ಸೊ P ಎಷ್ಟಿದೆ? ಪ್ರೆಷರ್ ಪೊಟೆನ್ಷಿಯಲ್ ಎಷ್ಟಿದೆ? +4 ಇದೆ. ಈ ಕಡೆ ಸೆಲ್ Bನಲ್ಲಿ S ಎಷ್ಟಿದೆ? -8 ಇದೆ. P ಈಸ್ ನಥಿಂಗ್ ಬಟ್ +5 ಇದೆ. ಸೊ +5 ಇದೆ. ಸೊ ಸ್ಟೆಪ್ 1 ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ವಾಟರ್ ಪೊಟೆನ್ಷಿಯಲ್ದು ವ್ಯಾಲ್ಯೂ ಕಂಡುಹಿಡಬೇಕು. ಅಂದರೆ ಸೆಲ್ A ಇದು ವಾಟರ್ ಪೊಟೆನ್ಷಿಯಲ್ ಎಷ್ಟು, ಸೆಲ್ B ಇದು ವಾಟರ್ ಪೊಟೆನ್ಷಿಯಲ್ ಎಷ್ಟು, ಇಷ್ಟು ಗೊತ್ತಾದರೆ ಸಾಕು, ಆರಾಮ್ಸೆ ನಾವು ಆನ್ಸರ್ ಬರಿಬೋದು. ಸೊ ಫಾರ್ಮುಲಾ ಏನಿದೆ, ψW ಅಂದರೆ ವಾಟರ್ ಪೊಟೆನ್ಷಿಯಲ್, ದಟ್ ಈಸ್ ಈಕ್ವಲ್ ಟು ψS ಪ್ಲಸ್ P. ψS ಯಾವತ್ತೂ ನೆಗೆಟಿವ್ ಇದೆ. ಸೊ ಈಗ ಸೆಲ್ Aದು ತಗೊಂಡ್ರೆ ಎಷ್ಟು ಬರೀಬೇಕು ನಾನು? -9 ಅಂತ ಬರೀಬೇಕು. ಈ ಕಡೆ ಪ್ಲಸ್ ಒಂದು ಬ್ರ್ಯಾಕೆಟ್ನಲ್ಲಿ +4 ಅಂತ ಬರ್ಕೊಳ್ಳಿ. P ಯಾವತ್ತು ಪ್ಲಸ್ ಇರುತ್ತೆ. ಸೊ +4. ಸೊ ಹಾಗೆ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ? -5 ಬರುತ್ತೆ. ಸೊ ಸೆಲ್ Aದು ವಾಟರ್ ಪೊಟೆನ್ಷಿಯಲ್ ವ್ಯಾಲ್ಯೂ ಎಷ್ಟಾಯಿತು? -5 ಆಯಿತು. ಸೊ ಇದೇ ಥರ ನೀವು ಸೆಲ್ Bಗೆ ಅಪ್ಲೈ ಮಾಡಿದರೆ -8 + 5 ಅಂತ ಹಾಕಿದಾಗ ನಿಮಗೆ -3 ಬರುತ್ತೆ. ಸೊ ಈಗ ಹೈಯೆಸ್ಟ್ ವಾಟರ್ ಪೊಟೆನ್ಷಿಯಲ್ ಎಲ್ಲಿದೆ? ಈಗ ನೆಗೆಟಿವ್ ವ್ಯಾಲ್ಯೂ 0 ಕಡೆ ಯಾವುದು ಹೆಚ್ಚಿದೆ? -3 ಇದೆ. ಸೊ -5 ಸ್ವಲ್ಪ ದೂರದಲ್ಲಿದೆ ಅಲ್ವಾ? ಸೊ -3ಇಂದ -5 ಕಡೆಗೆ ವಾಟರ್ ಹೋಗಬೇಕಾಗ್ತದೆ. ಸೊ ಸೆಲ್ B ಹ್ಯಾಸ್ ಗಾಟ್ ಮೋರ್ ವಾಟರ್ ಪೊಟೆನ್ಷಿಯಲ್ ಕಂಪೇರ್ಡ್ ಟು ಸೆಲ್ A. ಸೊ ವಾಟರ್ ಮೂವ್ಸ್ ಫ್ರಮ್ ಸೆಲ್ B ಟು ಸೆಲ್ A. ಇಷ್ಟೇ ವಿಷಯ. ಸೊ ಆಪ್ಷನ್ B ಕರೆಕ್ಟ್. ಕ್ವಶನ್ ನಂಬರ್ 42. Which one of the following statement is wrong with respect to separation of DNA fragments on gel electrophoresis? ಇದರ ಬಗ್ಗೆ ನಾವು ಬಹಳಷ್ಟು ಡಿಸ್ಕಸ್ ಮಾಡಿದ್ದೀವಿ ನಮ್ಮ ಹಿಂದಿನ ಸೆಷನಲ್ಲಿ. ಸೊ ನೀವೀಗ ಸ್ಟೇಟ್ಮೆಂಟ್ಸ್ಗಳನ್ನು ಓದಿ ನಿಮ್ಗೆ ಗೊತ್ತಾಗ್ತದೆ ಈ ಎಲ್ಲ ಸ್ಟೇಟ್ಮೆಂಟ್ಸ್ಗಳು ಏನಿದೆ ಅದು ಜೆಲ್ ಎಲೆಕ್ಟ್ರೋಫೋರೆಸಿಸ್ಗೆ ಕರೆಕ್ಟ್ ಇದೆ. ಸೊ ಇಲ್ಲಿ ಯಾವುದೂ ರಾಂಗ್ ಸ್ಟೇಟ್ಮೆಂಟ್ ಅಥವಾ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಇಲ್ಲ. ಸೊ ಎಲ್ಲವೂ ಕರೆಕ್ಟ್ ಇರೋದ್ರಿಂದ ಇದು ನಿಮಗೆ ಗ್ರೇಸ್ ಮಾರ್ಕ್ ಕೊಟ್ಬಿಡ್ತಾರೆ ಈ ಥರ ಬಂದುಬಿಟ್ರೆ. ಸೊ ಇಲ್ಲಿ ಆಪ್ಷನ್ಸ್ ಯಾವುದೂ ಇಲ್ಲ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 43. ದ ರೇಟ್ ಆಫ್ ಫಾರ್ಮೇಷನ್ ಆಫ್ ನ್ಯೂ ಆರ್ಗ್ಯಾನಿಕ್ ಮ್ಯಾಟರ್ ಬೈ ಡೀರ್ ಇನ್ ಎ ಫಾರೆಸ್ಟ್ ಇಕೋಸಿಸ್ಟಮ್ ಈಸ್ ಕಾಲ್ಡ್. ವೆರಿ ಸಿಂಪಲ್. ಡೀರ್ ಅಂತ ಹೇಳೋದು ಸೆಕೆಂಡ್ರಿ ಟ್ರಾಫಿಕ್ ಲೆವೆಲ್ನಲ್ಲಿ ಬರುವಂಥ ಆರ್ಗ್ಯಾನಿಸಮ್. ಪ್ರೈಮರಿ ಟ್ರಾಫಿಕ್ ಲೆವೆಲನ್ನು ಆಕ್ಯುಪೈ ಮಾಡೋದು ಯಾವುದು? ಆಬ್ವಿಯಸ್ಲಿ ಪ್ಲಾಂಟ್ಸ್. ಸೊ ಡೀರ್ ಈಸ್ ನಥಿಂಗ್ ಬಟ್ ಹರ್ಬಿವೋರಸ್ ಆನಿಮಲ್. ಸೊ ಇದನ್ನು ತಿಂದು ಆ್ಯಕ್ಚುಲಿ ಅದು ಆರ್ಗ್ಯಾನಿಕ್ ಮ್ಯಾಟರ್ನ ಪ್ರೊಡ್ಯೂಸ್ ಮಾಡ್ತದೆ. ಸೊ ಆಬ್ವಿಯಸ್ಲಿ ಅದು ಸೆಕೆಂಡರಿ ಪ್ರೊಡಕ್ಟಿವಿಟಿ ಆಗ್ತದೆ. ಆಪ್ಷನ್ 2 ಕರೆಕ್ಟ್ ಇದೆ. ನಿಮಗೆ ಗೊತ್ತಿದೆ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂದರೆ ಇಟ್ ಈಸ್ ದಿ ಬಯೋಮಾಸ್ ಪ್ರೊಡ್ಯೂಸ್ ಬೈ ದಿ ಪ್ಲಾಂಟ್ಸ್ ಬೈ ಯೂಸಿಂಗ್ ಫೋಟೋಸಿಂಥೆಸಿಸ್ ಅಥವಾ ಸನ್ಲೈಟ್ ಪ್ರಾಸೆಸ್. ಇಷ್ಟೇ ವಿಷಯ. ಸೊ ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಕೊಟ್ಟಿದ್ದಾರೆ. ಅಂದರೆ ಟೋಟಲ್ ಬಯೋಮಾಸ್ ಆಫ್ ಅನ್ ಎಕೋಸಿಸ್ಟಮ್ ಆರ್ ಎನಿ ಆಫ್ ಇಟ್ಸ್ ಕಾಂಪೊನೆಂಟ್ಸ್ ಎಟ್ ಅ ಗಿವನ್ ಟೈಮ್. ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಒಂದು ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಒಂದು ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಎಷ್ಟು ಬಯೋಮಾಸನ್ನು ಉತ್ಪತ್ತಿ ಮಾಡ್ತದೆ, ಅದು ಸ್ಟ್ಯಾಂಡಿಂಗ್ ಕ್ರಾಪ್. ಸ್ಟ್ಯಾಂಡಿಂಗ್ ಕ್ರಾಪ್ ಯಾವತ್ತೂ ಕಾನ್ಸ್ಟೆಂಟ್ ಇರೋದೇ ಇಲ್ಲ. ಪ್ರತಿ ತಿಂಗಳು ಚೇಂಜ್ ಆಗ್ತಾ ಹೋಗ್ತದೆ ಅಥವಾ ಪ್ರತಿ ನಿಮಿಷಕ್ಕೂ ಅದು ಚೇಂಜ್ ಆಗೋ ಚಾನ್ಸಸ್ ಇದೆ. ಇನ್ನೊಂದು ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕೇಳುವ ಚಾನ್ಸ್ ಇದೆ. ಇದರ ಬಗ್ಗೆ ನಾನು ಹಿಂದಿನ ಸೆಷನಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, NPP = GPP - R. ಸೊ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಮೈನಸ್ ರೆಸ್ಪಿರೇಟರಿ ಲಾಸಸ್. ಸೊ ಇದು ಫಾರ್ಮುಲಾನ ಅಪ್ಲೈ ಮಾಡಿ. ಈ ಕ್ವಶನ್ಗೆ ಆಪ್ಷನ್ 2 ಕರೆಕ್ಟ್ ಇದೆ. Question number 44. Digestion of proteins is incomplete in the absence of enterokinase because
ನಮಗೆ ಗೊತ್ತಿದೆ ಎಂಟೆರೋಕೈನೇಸ್ ಅಂತ ಹೇಳುವಂಥ ಎನ್ಸೈಮ್ ಎಲ್ಲಿ ಉತ್ಪತ್ತಿ ಆಗ್ತದೆ, ಬ್ರಷ್ ಬಾರ್ಡರ್ ಸೆಲ್ಸ್ ಆಫ್ ದಿ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನಲ್ಲಿ ಉತ್ಪತ್ತಿ ಆಗುವಂಥ ಒಂದು ಎನ್ಸೈಮ್. ಈ ಎನ್ಸೈಮ್ ಪರ್ಟಿಕ್ಯುಲರ್ಲಿ ಈ ಟ್ರಿಪ್ಸಿನೋಜನ್ ಏನಿದೆ, ಅಂದರೆ ಇದು ಪ್ಯಾಂಕ್ರಿಯಾಸಿಂದ ಉತ್ಪತ್ತಿಯಾಗುವಂಥ ಒಂದು ಇನ್ಆ್ಯಕ್ಟಿವ್ ಎನ್ಸೈಮನ್ನು ಅದು ಆ್ಯಕ್ಟಿವೇಟ್ ಮಾಡ್ತದೆ. ಸೊ ಟ್ರಿಪ್ಸಿನೋಜನ್ ಈಸ್ ಕನ್ವರ್ಟೆಡ್ ಇಂಟು ಟ್ರಿಪ್ಸಿನ್. ಯಾವಾಗ ಎಂಟೆರೋಕೈನೆಸ್ ಇರೋದಿಲ್ವೋ ಆವಾಗ ಟ್ರಿಪ್ಸಿನೋಜನ್ ಕೆನಾಟ್ ಬಿ ಕನ್ವರ್ಟೆಡ್ ಇಂಟು ಟ್ರಿಪ್ಸಿನ್. ಸೊ ಹಾಗೆ ನೋಡೋದಾದರೆ ಆಪ್ಷನ್ 3 ಕರೆಕ್ಟ್ ಇದೆ. ಸೊ ನಾವೀಗ ಆಪ್ಷನ್ 1 ನೋಡೋಣ ಏನಿದೆ ಅಂತ. ಪೆಪ್ಸಿನೋಜನ್ ಈಸ್ ನಾಟ್ ಕನ್ವರ್ಟೆಡ್ ಇಂಟು ಪೆಪ್ಸಿನ್ ಅಂತ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ ಪೆಪ್ಸಿನೋಜನ್ ಅಂತ ಹೇಳುವಂಥದ್ದು ಒಂದು ಇನ್ಆ್ಯಕ್ಟಿವ್ ಎನ್ಸೈಮ್ ವಿಚ್ ಈಸ್ ಸೆಕ್ರೀಟೆಡ್ ಬೈ ದಿ ಸ್ಟೊಮಕ್. ಒಂದು ಸ್ಟೊಮಕ್ನಲ್ಲಿರುವಂಥ ಗ್ಯಾಸ್ಟ್ರಿಕ್ ಚೀಫ್ ಸೆಲ್ಸ್ ಇಂದ ಉತ್ಪತ್ತಿ ಆಗುವಂಥ ಒಂದು ಇನ್ಆ್ಯಕ್ಟಿವ್ ಎನ್ಸೈಮ್. ಸೊ ಇದು ನಾರ್ಮಲಿ ಪ್ರೋಟೀನನ್ನು ಡೈಜೆಸ್ಟ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಎನ್ಸೈಮ್ ಇದು. ಸೊ ಈಗ ಇದನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ ನಮಗೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಬೇಕು. ಇದನ್ನು ರಿಲೀಸ್ ಮಾಡೋದು ಸ್ಟೊಮಕ್ನಲ್ಲಿರುವಂಥ ಪರೈಟಲ್ ಸೆಲ್ಸ್. ಇದರ ಬಗ್ಗೆ ನಾನು ಹಿಂದಿನ ಸೆಷನಲ್ಲಿ ಹೇಳಿದ್ದೀನಿ, ನೆನ್ಪಿಟ್ಕೊಳ್ಳಿ, ನೀಟ್ಗೆ ಬಹಳ ಇಂಪಾರ್ಟೆಂಟ್ ಇದು. ಸೊ ಕೈಮೋ ಅಥವಾ ಚೈಮೋಟ್ರಿಪ್ಸಿನೋಜನ್ ಅಥವಾ ಕೈಮೋಟ್ರಿಪ್ಸಿನೋಜನ್ ಈಸ್ ನಾಟ್ ಕನ್ವರ್ಟೆಡ್ ಇಂಟು ಚೈಮೋ ಅಥವಾ ಕೈಮೋಟ್ರಿಪ್ಸಿನ್ ಅಂತ ಕೊಟ್ಟಿದ್ದಾರೆ. ಸೊ ಟ್ರಿಪ್ಸಿನ್ ಅಂತ ಹೇಳುವಂಥ ಒಂದು ಎನ್ಸೈಮ್ ಏನಿದೆ, ಪ್ಯಾಂಕ್ರಿಯಾಟಿಕ್ಕಿಂದ ರಿಲೀಸ್ ಆಗುವಂಥ ಇನ್ನೊಂದು ಎನ್ಸೈಮ್ ಟ್ರಿಪ್ಸಿನ್ ಅಂತ ಹೇಳುವಂಥದ್ದು, ಇದು ಚೈಮೋಟ್ರಿಪ್ಸಿನೋಜನನ್ನು ಚೈಮೋಟ್ರಿಪ್ಸಿನ್ ಆಗಿ ಕನ್ವರ್ಟ್ ಮಾಡ್ತದೆ. ಸೊ ಇದು ಗೊತ್ತಿರಬೇಕು. ಆದರೆ ಟ್ರಿಪ್ಸಿನೋಜನನ್ನು ಕನ್ವರ್ಟ್ ಮಾಡಲಿಕ್ಕೆ ನಮಗೇನು ಬೇಕು, ಎಂಟ್ರೋಕೈನೆಸ್ ಬೇಕು. ಆವಾಗ ಮಾತ್ರ ಅದು ಟ್ರಿಪ್ಸಿನ್ ಆಗ್ತದೆ, ಅಂದರೆ ಆ್ಯಕ್ಟಿವ್ ಫಾರ್ಮ್ ಆಫ್ ಟ್ರಿಪ್ಸಿನೋಜನ್. ಇಷ್ಟೇ ವಿಷಯ. ಸೊ ನೆಕ್ಸ್ಟ್ ಒನ್ ಇದೆ, ಪ್ರೋರೆನಿನ್ ಈಸ್ ನಾಟ್ ಕನ್ವರ್ಟೆಡ್ ಇಂಟು ರೆನಿನ್. ಸೊ ಪ್ರೋರೆನಿನ್ ಅಂತ ಹೇಳುವಂಥದ್ದು ನಾರ್ಮಲಿ ನಾವು ಒಂದು ಇನ್ಆ್ಯಕ್ಟಿವ್ ಎನ್ಸೈಮ್ ಅದು ನಾರ್ಮಲಿ ರುಮಿನೆಂಟ್ಸ್ ಅಂದರೆ ಆ್ಯನಿಮಲ್ಸ್, ಕ್ಯಾಟಲ್ಸ್ಗಳಲ್ಲಿ ಅಥವಾ ಶೀಪ್ಗಳಲ್ಲಿ ಇರುವಂಥ ಒಂದು ಮಿಲ್ಕ್ ಡೈಜೆಸ್ಟಿಂಗ್ ಎನ್ಸೈಮ್ಸ್ ಇದು. ಸೊ ಇದನ್ನು ಕನ್ವರ್ಟ್ ಮಾಡಲಿಕ್ಕೆ ನಮಗೆ HCl ಬೇಕಾಗ್ತದೆ. ಕ್ವಶನ್ ನಂಬರ್ 45, ದ ಪ್ರೈಮರಿ ಟ್ರೀಟ್ಮೆಂಟ್ ಆಫ್ ಸೀವೇಜ್ ವಾಟರ್ ಇನ್ವಾಲ್ವ್ಸ್ ಅಂತ ಕೇಳಿದರೆ ಬಹಳ ಸಿಂಪಲ್ ಇದೆ, ಫಿಲ್ಟ್ರೇಷನ್ ಆ್ಯಂಡ್ ಸೆಡಿಮೆಂಟೇಷನ್. ಆಪ್ಷನ್ 4 ಕರೆಕ್ಟ್ ಇದೆ. ಸೊ ರಿಮೈನಿಂಗ್ 3 ಆಪ್ಷನ್ಸ್ ಏನಿದೆ ಅದು ಸೆಕೆಂಡರಿ ಟ್ರೀಟ್ಮೆಂಟ್ ಅಥವಾ ಬಯಾಲಜಿಕಲ್ ಟ್ರೀಟ್ಮೆಂಟ್ ಆಫ್ ಸೀವೇಜ್ಗೆ ಸಂಬಂಧಪಟ್ಟದ್ದು. ಆಪ್ಷನ್ 4 ಕರೆಕ್ಟ್ ಇದೆ. ಕ್ವಶನ್ ನಂಬರ್ 46, ಫ್ರಮ್ ದಿ ಫಾಲೋವಿಂಗ್ ಪೆಡಿಗ್ರಿ ಚಾರ್ಟ್ ಆಫ್ ಎ ಫ್ಯಾಮಿಲಿ ಒನ್ ಕ್ಯಾನ್ ಮೇಕ್ ಆ್ಯನ್ ಅನಾಲಿಸಿಸ್ ದ್ಯಾಟ್. ಸೊ ಇಲ್ಲೊಂದು ಪೆಡಿಗ್ರಿ ಚಾರ್ಟನ್ನು ಕೊಟ್ಟಿದ್ದಾರೆ. ಸೊ ಈ ಚಾರ್ಟ್ ಯಾವ ಕಾಯಿಲೆಗೆ ಸಂಬಂಧಪಟ್ಟದ್ದು ಅಂತ ಹೇಳಿ, ಅಂದರೆ ಆಟೋಸೋಮಲ್ ಡಾಮಿನೆಂಟಾ, ಆಟೋಸೋಮಲ್ ರಿಸೆಸಿವ, ಆಲೋಸೋಮಲ್ ಡಾಮಿನೆಂಟಾ, ಆಲೋಸೋಮಲ್ ರಿಸೆಸಿವ ಅಂತ ಕೇಳಿದ್ದಾರೆ. ಬಹಳ ಸಿಂಪಲ್ ಇದೆ. ಈ ಕ್ವಶನ್ನಿಗೆ ಆಪ್ಷನ್ 2 ಕರೆಕ್ಟ್ ಇದೆ. ಸೊ ಈ ಎಲ್ಲ ಡಾಮಿನೆಂಟ್ ಅಥವಾ ರಿಸೆಸಿವ್ ಏನಿದೆ ಟ್ರೇಟ್ಸ್ಗಳಿದೆ ಅದನ್ನೆಲ್ಲ ಯಾವ ಥರ ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿ ಒಂದು ಟ್ರಿಕ್ ಮಾಡಿದ್ದೇನೆ. ಸೊ ಅದನ್ನು ನೋಟ್ಸನ್ನು ಕೂಡ ಶೇರ್ ಮಾಡಿದ್ದೇನೆ, ದಯವಿಟ್ಟು ಅದನ್ನು ಬರೆದಿಟ್ಕೊಂಬಿಡಿ. ಸೊ ಈಗ ಆಟೋಸೋಮಲ್ ಡಾಮಿನೆಂಟ್ ಅಂತ ಇಲ್ಲಿ ನಾನು ಡಯಾಗ್ರಾಮನ್ನು ಕೊಟ್ಟಿದ್ದೇನೆ. ಸೊ ಏನಿದೆ ಟ್ರಿಕ್ ರಿಮೆಂಬರ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ಈ ಕೊಟ್ಟಿರುವಂಥ ಪೇರೆಂಟ್ಸ್ಗಳೇನಿದೆ, ಅಂದರೆ ನಾರ್ಮಲಿ ಈಗ ಆಫ್ ಸ್ಪ್ರಿಂಗ್ಸ್ದು ಪೇರೆಂಟ್ಸ್ಗಳು ಫಾದರ್ ಆಗಿರ್ಬೋದು, ಮದರ್ ಆಗಿರ್ಬೋದು, ಅದರಲ್ಲಿ ಇಬ್ಬರು ಅಥವಾ ಒಂದು ಈಗ ಅಫೆಕ್ಟೆಡ್ ಆಗಿದ್ದರೆ ಅದು ಆಟೋಸೋಮಲ್ ಡಾಮಿನೆಂಟ್. ಸೊ ಒಂದೊಂದು ಸಲ ಪೆಡಿಗ್ರಿಯಲ್ಲಿ ಈಗ ಪೇರೆಂಟಲ್ ಜನರೇಷನ್ ಒಂದು ಈಗ ಬ್ಲ್ಯಾಕ್ ಡಾಟಲ್ಲಿ ಕೊಟ್ಟಿದ್ರೆ, ಡಾರ್ಕಲ್ಲಿ ಕೊಟ್ಟಿದ್ರೆ ಆಬ್ವಿಯಸ್ಲಿ ಅದು ಡಾಮಿನೆಂಟ್, ಆಟೋಸೋಮಲ್ ಡಾಮಿನೆಂಟ್, ಅಷ್ಟೇ ವಿಷಯ. ಸೊ ಈಗ ಆಟೋಸೋಮಲ್ ರಿಸೆಸಿವ್ ಅಂತ ಹೇಳಿದರೆ ಇಲ್ಲಿ ಪೇರೆಂಟ್ಸ್ ಆರ್ ನಾಟ್ ಎಫೆಕ್ಟೆಡ್. ಪೇರೆಂಟ್ಸಲ್ಲಿ ನೀವು ನೋಡ್ಬೋದಲ್ಲಿ ಆ್ಯಕ್ಚುಲಿ ನಾರ್ಮಲ್ ಇದೆ ಆ್ಯಕ್ಚುಲಿ, ಬಟ್ ಚಿಲ್ಡ್ರನ್ಸ್ ಆರ್ ಎಫೆಕ್ಟೆಡ್. ಇದು ನೆನ್ಪಿಟ್ಕೊಳ್ಳಿ. ಸೊ ಅಲ್ಲಿ ನೋಡ್ಬೋದು ಒಂದು ಮೇಲ್ ಆಫ್ ಸ್ಪ್ರಿಂಗ್ ಏನಿದೆ ಅದು ಎಫೆಕ್ಟೆಡ್. ಸೊ ಈಗ ಆಲೋಸೋಮಲ್ ಡಾಮಿನೆಂಟ್ ತಗೊಂಡ್ರೆ ವೆರಿ ಸಿಂಪಲ್, ಫಾದರ್ ಈಸ್ ಎಫೆಕ್ಟೆಡ್ ಆ್ಯಂಡ್ ಡಾಟರ್ಸ್ ಆರ್ ಆಲ್ಸೋ ಎಫೆಕ್ಟೆಡ್. ನೆನ್ಪಿಟ್ಕೊಳ್ಳಿ, ವೆರಿ ಸಿಂಪಲ್ ಆ್ಯಕ್ಚುಲಿ. ಸೊ ಆಲೋಸೋಮಲ್ ರಿಸೆಸಿವ್ ಆಗಿದ್ದರೆ ಇಲ್ಲಿ ಮದರ್ ಈಸ್ ಅಫೆಕ್ಟೆಡ್ ಆ್ಯಂಡ್ ಸನ್ಸ್ ಆರ್ ಆಲ್ಸೋ ಎಫೆಕ್ಟೆಡ್. ಇಷ್ಟೇ ವಿಷಯ. ಸೊ ಆಲೋಸೋಮಲ್ ಡಾಮಿನೆಂಟಲ್ಲಿ ಫಾದರ್ ಎಫೆಕ್ಟೆಡ್ ಆಗಿರ್ತಾರೆ, ಸನ್ ಆಗಿರೋದಿಲ್ಲ, ಆದರೆ ಡಾಟರ್ ಆಗಿರ್ತಾರೆ. ಸೊ ಆಲೋಸೋಮಲ್ ರಿಸೆಸಿವ್ನಲ್ಲಿ ಮದರ್ ಹಾಗೂ ಸನ್ಸು ಆ್ಯಕ್ಚುಲಿ ಎಫೆಕ್ಟೆಡ್ ಇಂಡಿವಿಜುವಲ್ಸ್ ಆಗಿರ್ತಾರೆ. ಇಷ್ಟೇ. ಸೊ ಈ ಪೆಡಿಗ್ರಿಯನ್ನು ನೋಡಿ ಇಟ್ಕೊಳ್ಳಿ. ಸೊ ಈ ಕ್ವಶನ್ಗೆ ಆಪ್ಷನ್ 2 ಕರೆಕ್ಟ್ ಇದೆ. Question number 47, offsprings formed during sexual reproduction exhibits more variation than those formed by asexual method because ನಮಗೆ ಗೊತ್ತಿದೆ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ಸು ಫ್ಯೂಷನ್ ರಿಕ್ವೈರ್ಮೆಂಟ್ ಇದೆ. ಸೊ ಆಬ್ವಿಯಸ್ಲಿ ಜೆನೆಟಿಕ್ ಮಟೀರಿಯಲ್ ಕಮ್ಸ್ ಫ್ರಮ್ 2 different individuals. ಆಪ್ಷನ್ 1 ಕರೆಕ್ಟ್ ಇದೆ. Question number 48, pick the hormone which is not secreted by human placenta. ನಮಗೆ ಗೊತ್ತಿದೆ ಹ್ಯೂಮನ್ ಪ್ಲಾಸೆಂಟಾ 4 ಹಾರ್ಮೋನ್ಸ್ಗಳನ್ನು ಸೆಕ್ರೇಟ್ ಮಾಡುತ್ತೆ. ಅದು ಹ್ಯೂಮನ್ ಕೊರಿಯೋನಿಕ್ ಗೊನೆಡೋಟ್ರೋಫಿನ್, ಅದನ್ನು ನಾವು HCG ಅಂತ ಕರಿತೀವಿ. ಇನ್ನೊಂದು ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್, ಇನ್ನೊಂದು ಈಸ್ಟ್ರೋಜನ್, ಇನ್ನೊಂದು ಪ್ರೊಜೆಸ್ಟರಾನ್. ಸೊ ಇಲ್ಲಿ ಪ್ರೋಲ್ಯಾಕ್ಟಿನ್ ಕೊಟ್ಟಿದ್ದಾರೆ. ಸೊ ಪ್ರೋಲ್ಯಾಕ್ಟಿನ್ ಈಸ್ ನಾಟ್ ಸೆಕ್ರೇಟೆಡ್ ಬೈ ಹ್ಯೂಮನ್ ಪ್ಲಾಸೆಂಟಾ ಆ್ಯಂಡ್ ಇಟ್ ಈಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್, ಆಪ್ಷನ್ 3. ಸೊ ಇದು ಪಿಟ್ಯೂಟರಿ ಗ್ಲ್ಯಾಂಡಿಂದ ರಿಲೀಸ್ ಆಗುವಂಥ ಹಾರ್ಮೋನ್ ಪ್ರೋಲ್ಯಾಕ್ಟಿನ್. Question number 49, the phenomenon called apical dominance in plants ಈಸ್ ಡ್ಯೂ ಟು ಅ ಫೈಟೋ ಹಾರ್ಮೋನ್ ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್. ಎಪಿಕಲ್ ಡಾಮಿನೆನ್ಸನ್ನು ಯಾವುದು ಇಂಡ್ಯೂಸ್ ಮಾಡುತ್ತೆ ಅಂದರೆ ಆಕ್ಸಿನ್ಸ್. ಆಪ್ಷನ್ 1 ಕರೆಕ್ಟ್ ಇದೆ. ಸೊ ಇಲ್ಲಿ ನಾನು ನೋಟ್ಸ್ ಕೊಟ್ಟಿದ್ದೇನೆ. ಎಲ್ಲ ಹಾರ್ಮೋನ್ಸ್ಗಳನ್ನು ನೀವು ಕಲಿಯಲೇಬೇಕು, ಯಾಕಂತ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದು. ಸೊ ಆಕ್ಸಿನ್ಸಲ್ಲಿ ನಾವು 4 ಟೈಪ್ಸನ್ನು ನೋಡ್ತೀವಿ. ಅಂದರೆ ಮೊದಲ 2 IAA, ಇನ್ನೊಂದು IBA ಅಂತ ಕರಿತೀವಲ್ಲ, ಅದು ನ್ಯಾಚುರಲ್ ಆಕ್ಸಿನ್ಸ್, ಕೇಳುವ ಚಾನ್ಸಸ್ ಇದೆ. ಇನ್ನೊಂದು NAA ಮತ್ತು 2,4-D, ಅದು ಸಿಂಥೆಟಿಕ್ ಆಕ್ಸಿನ್ಸ್. ನಿಮಗೊಂದು ಕ್ವಶನ್ ಕೇಳ್ಬೋದು, ಈ ಆಕ್ಸಿನ್ಸಲ್ಲಿ ಯೂಸ್ ಮಾಡುವಂಥ
ಹರ್ಬಿಸೈಡ್ಸ್ ಹಾರ್ಮೋನ್ ಯಾವುದು ಅಂತ, ವಿಚ್ ಕಿಲ್ಸ್ ಡೈಕಾಟ್ ಪ್ಲಾಂಟ್ಸ್, ಅದು 2,4-D ನೆನ್ಪಿಟ್ಕೊಳ್ಳಿ. ಫಂಕ್ಷನ್ಸ್ ಆಫ್ ಆಕ್ಸಿನ್ಸ್ ಲಿಸ್ಟ್ ಮಾಡಿದ್ದೀನಿ. ಒಂದು ಎಪಿಕಲ್ ಡಾಮಿನೆನ್ಸ್, ರೂಟಿಂಗ್ ಇನ್ ಸ್ಟೆಮ್ ಕಟ್ಟಿಂಗ್ಸ್, ಪ್ಲಾಂಟ್ ಪ್ರೊಪಗೇಷನ್, ಪ್ರಮೋಟ್ಸ್ ಫ್ಲವರಿಂಗ್ ಇನ್ ಪೈನಾಪಲ್ಸ್, ಪ್ರಿವೆಂಟ್ ಫ್ರೂಟ್ ಆ್ಯಂಡ್ ಲೀಫ್ ಡ್ರಾಪ್, ಪ್ರಮೋಟ್ ಅಬ್ಸೆಷನ್ ಆಫ್ ಓಲ್ಡರ್ ಫ್ರೂಟ್ ಆ್ಯಂಡ್ ಲೀವ್ಸ್. ಇನ್ನು ಜಿಬ್ಬರಿಲಿನ್ಸ್ ತಗೊಂಡ್ರೆ ಅದರಲ್ಲಿ ಬಹಳಷ್ಟು ಟೈಪ್ ಇದೆ, ಅಂದರೆ GA1, GA2, GA3 ಹೀಗೆ ಹೋಗ್ತದೆ. GA3 ವಾಸ್ ದಿ ಫಸ್ಟ್ ಜಿಬ್ಬರಿಲಿನ್ಸ್ ಟು ಬಿ ಡಿಸ್ಕವರ್ಡ್, ನೆನಪಿರಲಿ. ಇದೇನು ಮಾಡುತ್ತೆ ಅಂದರೆ ಸ್ಪೀಡ್ ಅಪ್ ಮಾಲ್ಟಿಂಗ್ ಪ್ರಾಸೆಸ್, ಮತ್ತು ಇದು ಇನ್ಕ್ರೀಸಸ್ ಸ್ಟೆಮ್ ಲೆಂತ್ ಇನ್ ಶುಗರ್ ಕೇನ್ಸ್ ಕೇಳ್ತಾರೆ. ಸೊ ಪ್ರಮೋಟ್ಸ್ ಬಾಲ್ಟಿಂಗ್ ಇನ್ ಬೀಟ್ ಆ್ಯಂಡ್ ಕ್ಯಾಬೇಜಸ್, ನೆನಪಿರಲಿ, ಬಹಳ ಇಂಪಾರ್ಟೆಂಟ್ ಇದು. ನಂತರ ಬರುವಂಥದ್ದು ಸೈಟೋಕೈನಿನ್ಸ್, ಇದು ಕೂಡ ಇಂಪಾರ್ಟೆಂಟ್. ಇದನ್ನು ಡಿಸ್ಕವರ್ ಮಾಡಿದವರು ಯಾರು ಅಂತ ಹೇಳಿದ್ರೆ ಸ್ಕೂಗ್, ನೆನಪಿರಲಿ, ಕೇಳುವ ಚಾನ್ಸ್ ಇದೆ. ಸೊ ಕೈನೆಟಿನ್ ಹಾಗೂ ಜಿಯಾಟಿನ್ ಅಂತ ಹೇಳುವಂಥ ಸೈಟೋಕೈನಿನ್ಸನ್ನು ನಾರ್ಮಲಿ ಒಂದು ಟೈಪ್ ಅದು ಆ್ಯಕ್ಚುಲಿ, ಅದನ್ನು ಫಸ್ಟಾಗಿ ಡಿಸ್ಕವರ್ ಮಾಡ್ತಾರೆ ಸೈಟೋಕೈನಿನ್ಸಲ್ಲಿ. ಸೈಟೋಕೈನಿನ್ಸ್ ನಾರ್ಮಲಿ ಹೆಲ್ಪ್ಸ್ ಇನ್ ಸೆಲ್ ಡಿವಿಷನ್ ಇನ್ ಎನಿ ಪ್ಲಾಂಟ್ಸ್. ಸೊ ಈಗ ನೋಡೋದಾದರೆ ಕೈನೆಟಿನ್ ವಾಸ್ ಫಸ್ಟ್ ಐಸೋಲೇಟೆಡ್ ಫ್ರಮ್ ಹೆರಿಂಗ್ ಸ್ಪರ್ಮ್, ಬರೆದಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಜಿಯಾಟಿನ್ ಅಂತ ಹೇಳುವಂಥ ಸೈಟೋಕೈನಿನನ್ನು ಡಿಸ್ಕವರ್ ಮಾಡಿರೋದು, ಅಂದರೆ ಫಸ್ಟ್ ಐಸೋಲೇಟೆಡ್ ಫ್ರಮ್ ದಿ ಕೋಕೋನಟ್ ಮಿಲ್ಕ್ ಆ್ಯಂಡ್ ಕಾರ್ನ್ ಕೆರ್ನಲ್ಸ್, ನೆನ್ಪಿಟ್ಕೊಳ್ಳಿ, ಕೋಕೋನಟ್ ಮಿಲ್ಕ್ ಹಾಗೂ ಕಾರ್ನ್ ಕೆರ್ನಲ್ಸಿಂದ. ಇಟ್ ಪ್ರಮೋಟ್ಸ್ ಸೆಲ್ ಡಿವಿಷನ್. ನಂತರ ಬರೋದು ABA, ಬಹಳ ಕಾಮನ್ ಆಗಿ ಕೇಳುವಂಥ ಕ್ವಶನ್. ವಿಚ್ ಪರ್ಟಿಕ್ಯುಲರ್ ಫೈಟೋ ಹಾರ್ಮೋನ್ ಪ್ರಮೋಟ್ಸ್ ಆರ್ ಇಂಡ್ಯೂಸಸ್ ಕ್ಲೋಜರ್ ಆಫ್ ಸ್ಟೊಮ್ಯಾಟಾ? ABA ಆಪ್ಸಿಸಿಕ್ ಹಾರ್ಮೋನ್, ಇನ್ಹಿಬಿಟರ್ ಹಾರ್ಮೋನ್ ಅಂತಲೂ ಕರಿತೀವಿ. ಇಟ್ ಈಸ್ ಆನ್ ಆ್ಯಂಟಗಾನಿಸ್ಟ್ ಟು GA ಅಂದರೆ ಜಿಬ್ಬರೆಲಿಕ್ ಆ್ಯಸಿಡ್. ಸೊ ಜಿಬ್ಬರೆಲಿಕ್ ಆ್ಯಸಿಡ್ ಏನೆಲ್ಲ ಕೆಲಸಗಳನ್ನ ಮಾಡ್ತದೆ ಅದರದ್ದು ಆಪೋಸಿಟ್ ಆಗಿ ಕೆಲಸ ಮಾಡೋದು ABA, ಅದಕ್ಕೆ ನಾವು ಆ್ಯಂಟಗಾನಿಸ್ಟ್ ಅಂತ ಕರೆಯೋದು. ಇದೆಲ್ಲ ನೆನಪಿರಲಿ. ಇನ್ನೊಂದು ಬರೋದು ಅಂತ ಹೇಳಿದ್ರೆ ಇಥೈಲಿನ್ ಅಂತ ಹೇಳುವಂಥದ್ದು, ಇದು ಗ್ಯಾಶಿಯಸ್ ಫೈಟೋ ಹಾರ್ಮೋನ್. ಓಕೆ, ನೆನಪಿರಲಿ. ಗ್ಯಾಶಿಯಸ್ PGR ಯಾವುದು ಅಂತ ಕೇಳಿದ್ರೆ ಇಥೈಲಿನ್ ಅಂತ ಹೇಳಬೇಕಾಗ್ತದೆ. ಇದರಲ್ಲಿ ಒಂದು ಎಥಫಾನ್ ಅಂತ ಬರುತ್ತೆ, ನಾರ್ಮಲಿ ಅದನ್ನು ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಿಕೊಂಡು ನಂತರ ಈ ಹಣ್ಣುಗಳಿಗೆಲ್ಲ ಸ್ಪ್ರೇ ಮಾಡ್ತಾರೆ. ಆವಾಗ ನೀವು ಮ್ಯಾಂಗೋ ಆಗಿರ್ಬೋದು, ಯಾವುದೇ ಹಣ್ಣುಗಳು ಬೇಗ ರೈಪನ್ ಆಗ್ತದೆ, ಇಷ್ಟೇ ವಿಷಯ. ಸೊ ಈ ಕ್ವಶನ್ಗೆ ಆಪ್ಷನ್ 1 ಕರೆಕ್ಟ್ ಇದೆ. ಕ್ವಶನ್ ನಂಬರ್ 50. ಪ್ಲಾಂಟ್ಸ್ obtained ಥ್ರೂ ಟಿಶ್ಯೂ ಕಲ್ಚರ್ ಆರ್ ಜೆನೆಟಿಕಲಿ ಐಡೆಂಟಿಕಲ್ ಆ್ಯಂಡ್ ದೇ ಆರ್ obtained ಬೈ ಸೊಮ್ಯಾಟಿಕ್ ಸೆಲ್ಸ್. ವಾಟ್ ಡು ಯು ಕಾಲ್ ದೆಮ್ ಅಂತ, ಇದಕ್ಕೆ ನಾವು ಸೋಮೋಕ್ಲೋನ್ಸ್ ಅಂತ ಕರಿತೀವಿ. ಆಪ್ಷನ್ 1 ಕರೆಕ್ಟ್ ಇದೆ. ಕ್ವಶನ್ ನಂಬರ್ 51, ಇದು ಬಹಳ ಇಂಪಾರ್ಟೆಂಟ್ ಆದಂಥ ಕ್ವಶನ್, ಇದು ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಟ್ರಿಕ್ಸನ್ನು ಹೇಳ್ಕೊಡ್ತೀನಿ. ಹ್ಯೂಮನ್ ಮೇಲ್ ಈಸ್ ಹೆಟ್ರೋಸೈಗಸ್ ಫಾರ್ ಆಟೋಸೋಮಲ್ ಜೀನ್ಸ್ A ಆ್ಯಂಡ್ B, ಅದೆರಡು ಕ್ಯಾಪಿಟಲ್ ಲೆಟರಲ್ಲಿ ಕೊಟ್ಟಿದ್ದಾರೆ, ಬಟ್ ಹೆಟ್ರೋಸೈಗಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಅಂದರೆ ಕ್ಯಾಪಿಟಲ್ Aಗೆ ಇನ್ನೊಂದು ರಿಸಿಸಿವ್ ಜೀನ್ ಇದೆ, ಅದು ಸ್ಮಾಲ್ a, ಅಲಿಲಿಕ್ ಫಾರ್ಮ್, ಅಂದರೆ ಹೆಟ್ರೋಸೈಗಸ್ ಅಲೀಲ್ಸ್. ಇದು Bಗೆ ಸ್ಮಾಲ್ b ಇರುತ್ತೆ, ಅಂದರೆ ಕ್ಯಾಪಿಟಲ್ B ಸ್ಮಾಲ್ b, ಇದು ಹೆಟ್ರೋಸೈಗಸ್ ಫಾರ್ ಆಟೋಸೋಮಲ್ ಜೀನ್ಸ್. ಹೀ ಈಸ್ ಆಲ್ಸೋ ಹೆಮಿಸೈಗಸ್. ಏನಂದರೆ ಹೆಮಿಸೈಗಸ್ ಅಂದರೆ ಏನು ಅಂತ ಹೇಳಿದ್ರೆ, ನಾರ್ಮಲಿ ಮೇಲ್ಸು ಈ ಸೆಕ್ಸ್ ಕ್ರೋಮೋಸೋಮ್ ತೊಗೊಂಡ್ರೆ X ಒಂದೇ ಕ್ರೋಮೋಸೋಮ್ ಇದೆ ಮತ್ತು ಇನ್ನೊಂದು Y ಇದೆ. ಸೊ Xಗೆ ಇನ್ನೊಂದು ಜೊತೆ ಇಲ್ಲ, ಅದೇ ಥರ Yಗೆ ಇನ್ನೊಂದು ಜೊತೆ ಇಲ್ಲ. ಸೊ ಇದು ಹೆಮಿಸೈಗಸ್, X ಒಂದೇ ಇದೆ, Y ಒಂದೇ ಇದೆ, ಇದಕ್ಕೆ ನಾವು ಹೆಮಿಸೈಗಸ್ ಅಂತ ಕರಿತೀವಿ. ಓಕೆ, ಹೀ ಈಸ್ ಆಲ್ಸೋ ಹೆಮಿಸೈಗಸ್ ಫಾರ್ ಹೀಮೋಫಿಲಿಕ್ ಜೀನ್. ನಮಗೆ ಗೊತ್ತಿದೆ ಹೀಮೋಫಿಲಿಯಾ ಅಂತ ಹೇಳಿ, ಬ್ಲೀಡರ್ಸ್ ಡಿಸೀಸ್ ಅಂತ ಕರಿತೀವಿ. ಸೊ ಆ ಜೀನ್ ಯಾವುದು? H. ವಾಟ್ ಪರ್ಸೆಂಟೇಜ್ ಆಫ್ ಸ್ಪರ್ಮ್ಸ್ ವಿಲ್ ಕ್ಯಾರಿ ABH ಜಿನೋಟೈಪ್, ಅದು ರಿಸೆಸಿವ್ ABH ಜಿನೋಟೈಪ್ ಅಂತ ಕೇಳಿದ್ದಾರೆ. ಸೊ ಹೀಮೋಫಿಲಿಕ್ ಜೀನ್ H ಅಂತ ಏನು ಕೊಟ್ಟಿದ್ದಾರೆ, ಇದು ಯಾವುದ್ರಲ್ಲಿ ಇರಬೇಕು? X ಕ್ರೋಮೋಸೋಮಲ್ಲಿ ಇರಬೇಕು, Yಯಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಬಿಕಾಸ್ ಇಟ್ ಈಸ್ X ಲಿಂಕ್ಡ್ ರಿಸೆಸಿವ್ ಟ್ರೈಟ್ ಡಿಸಾರ್ಡರ್. ಆಲೋಸೋಮಲ್ X ಲಿಂಕ್ಡ್, ನೆನಪಿರಲಿ. ಇದಕ್ಕೆ ನಾವು ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್ ಅಂತಲೂ ಕರಿತೀವಿ, ಅಂದರೆ ತಾಯಿಯಲ್ಲಿದ್ದರೆ ಮಗನಿಗೆ ಬರುತ್ತೆ, ಹೀಗೆ. ಸೊ ಇಲ್ಲಿ ಪರ್ಸೆಂಟೇಜ್ಗಳನ್ನ ಕೊಟ್ಟಿದ್ದಾರೆ, 25%, 50%, 75, 0 ಅಂತ ನೋಡೋಣ. ಸೊ ಇಲ್ಲಿ ನಾವೇನು ಬರ್ಕೋಬೇಕು ಅಂತ ಹೇಳಿದ್ರೆ, ಕ್ಯಾಪಿಟಲ್ ಲೆಟರ್ A, B ಮತ್ತು XH ಅಂತ ಬರ್ಕೋಬೇಕು. XH ಅಂತ ಹೇಳಿದ್ರೆ ಎಕ್ಸಲ್ಲಿರುವಂಥ ಹೀಮೋಫಿಲಿಕ್ ಜೀನನ್ನು ನಾವು ರೆಪ್ರೆಸೆಂಟ್ ಮಾಡಬೇಕಾಗ್ತದೆ. ಸೊ ಎನ ನಾವು ಹೆಟ್ರೋಸೈಗಸ್ ಅಂತ ಕೊಟ್ಬಿಟ್ಟಿದ್ದಾರೆ, ಸೊ ಅದಕ್ಕೆ ನಾವು ಹೆಟ್ರೋಸೈಗಸ್ ಕಂಡೀಷನ್ ಬರೆದಿಟ್ಕೊಳ್ಳುವ. ಜೀನೋಟೈಪ್ ಕ್ಯಾಪಿಟಲ್ A ಸ್ಮಾಲ್ a, ಇನ್ನೊಂದು ಕಡೆ ಕ್ಯಾಪಿಟಲ್ B ಸ್ಮಾಲ್ b. ಸೊ ಮತ್ತು ನೆಕ್ಸ್ಟು ಎಕ್ಸನ್ನು ಸಿಂಪಲಾಗಿ ನಾವು ಒಂದೇ ಬರಲಿಕ್ಕಾಗಲ್ಲ, ಯಾಕಂದರೆ Y ಕೂಡ ಇರಬೇಕಾಗ್ತದೆ, ಬಿಕಾಸ್ ಹೀ ಈಸ್ ಎ ಮೇಲ್, XY ಜೀನ್ ಅಂತ XY ಕ್ರೋಮೋಸೋಮ್ ಅಂತ ಬರ್ಕೋಬೇಕು. ಸೊ XHY ಅಂತ ಬರ್ಕೊಳ್ಳೋಣ. ಸೊ ಇಲ್ಲಿ ಈಗ ನಾವೀಗ ಹೆಟ್ರೋಸೈಗಸ್ ಅಂತ ಹೇಳಿರೋದ್ರಿಂದ ಅವನ ಜೀನೋಟೈಪ್ ಏನಿದೆ ಅಂತ ಹೇಳಿದ್ರೆ, ಅವನ ಬಾಡಿಲಿರುವಂಥ ಕ್ರೋಮೋಸೋಮಲ್ ಜೀನೋಟೈಪ್ಸ್ ಏನಿದೆ ಅಂತ ಹೇಳಿದ್ರೆ, ಕ್ಯಾಪಿಟಲ್ A ಸ್ಮಾಲ್ a, ಕ್ಯಾಪಿಟಲ್ B ಸ್ಮಾಲ್ b, XHY ಅಂತ ಇದೆ, ಇದನ್ನು ಬರ್ಕೋಬೇಕು. ಸೊ ಇಲ್ಲೊಂದು ಫಾರ್ಮುಲಾ ಕೊಡ್ತೀನಿ, 2n, ಅಂದರೆ ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ಡ್ ಬೈ ದಟ್ ಪರ್ಟಿಕ್ಯುಲರ್ ಜೀನೋಟೈಪ್ ಅಂತ ಕೇಳುವ ಚಾನ್ಸ್ ಇದೆ. ಫಾರ್ ಎಕ್ಸಾಂಪಲ್, ನಿಮಗೆ ಕ್ಯಾಪಿಟಲ್ A, ಕ್ಯಾಪಿಟಲ್ B ಸ್ಮಾಲ್ b, ಕ್ಯಾಪಿಟಲ್ T ಸ್ಮಾಲ್ c ಅಂತ ಕೊಟ್ಬಿಟ್ಟು ಹೌ ಮೆನಿ ಗ್ಯಾಮೆಟ್ಸ್ ಆರ್ ಪಾಸಿಬಲ್ ಫ್ರಮ್ ದಿಸ್ ಜೀನೋಟೈಪ್ ಅಂತ ಕೇಳುವ ಚಾನ್ಸ್ ಇದೆ. ಸೊ ಇದಕ್ಕೊಂದು ಟ್ರಿಕ್ ಏನಂದರೆ, ಈ ಕೊಟ್ಟಿರುವಂಥ ಜೀನೋಟೈಪಲ್ಲಿ ಎಷ್ಟು ಹೆಟ್ರೋಸೈಗಸ್ ಕಂಡೀಷನ್ ಇದೆ? 2 ಇದೆ. ಯಾವುದೆಲ್ಲ? ಕ್ಯಾಪಿಟಲ್ B ಸ್ಮಾಲ್ b, ಕ್ಯಾಪಿಟಲ್ T ಸ್ಮಾಲ್ c. ಹಾಗಿದ್ದಾಗ ನಾವು 2n ಬದಲು 2 ಅಂತ ಬರ್ಕೋಬೇಕು. ಸೊ n ಅಂದರೆ ನಂಬರ್ ಆಫ್ ಹೆಟ್ರೋಸೈಗಟ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಜೀನೋಟೈಪ್, ಅಷ್ಟೇ ವಿಷಯ. ಸೊ 2 ಆದರೆ 4 ಬರುತ್ತೆ. ನೀವು ಮಾಡಿ ನೋಡಿ, ನಿಮಗೆ ಸಿಕ್ಬಿಡ್ತದೆ. ಇದೇ ಥರ ನಿಮಗೆ ಬಹಳಷ್ಟು ಟ್ರೈ ಮಾಡ್ಬೋದು. ಈಗ ಕ್ಯಾಪಿಟಲ್ A ಸ್ಮಾಲ್ a, ಕ್ಯಾಪಿಟಲ್ B ಸ್ಮಾಲ್ b, ಕ್ಯಾಪಿಟಲ್ T ಸ್ಮಾಲ್ c. ಸೊ ಹಾಗಿದ್ರೆ ಎಷ್ಟು ಗ್ಯಾಮೆಟ್ಸ್ ಉತ್ಪತ್ತಿ ಆಗ್ತದೆ? 2 ಯಾಕಂದರೆ 3 ಹೆಟ್ರೋಸೈಗೋಟ್ಸ್ ಇದೆ. ಸೊ 2 ಅಂದರೆ 8. ಸೊ ಅದೇ ಕಂಡೀಷನ್ ಇಲ್ಲಿರೋದು, ಎಲ್ಲವೂ ಹೆಟ್ರೋಸೈಗಸ್ ಕಂಡೀಷನ್ ಇದೆ. ಸೊ ಅಪ್ಲೈ ದಿ ಫಾರ್ಮುಲಾ 2n
ಎನ್ ಈಸ್ ನಥಿಂಗ್ ಬಟ್ ಇದು ನಂಬರ್ ಆಫ್ ಹೆಟ್ರೋಜೈಗೋಟ್ಸ್ ಎಷ್ಟಿದೆ 3 ಇದೆ. ಟು ದ ಪವರ್ 3 ಅಂತ ಹೇಳಿದ್ರೆ 8 ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ 1/8 ಅಂತ ನೀವು ಮಾಡ್ಕೋಬೇಕು. ಅಂದರೆ ಟು ದ ಪವರ್ 3 ಅಂದರೆ 8 ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನಿಮಗೆ ತೆಗೆದಾಗ ನಿಮಗೆ 8 ಗ್ಯಾಮೆಟ್ಸ್ ಬರುತ್ತೆ. ಸೊ ಅದರಲ್ಲಿ ಒಂದು ಗ್ಯಾಮೆಟ್ ಏನಿದೆ ಅಥವಾ ಒಂದು ಪರ್ಟಿಕ್ಯುಲರ್ ಜಿನೋಟೈಪ್ ಗ್ಯಾಮೆಟಲ್ಲಿರುವಂಥ ಜಿನೋಟೈಪ್ ಯಾವುದಿದೆ ಅಂದರೆ ABXH ಅಂತ ಬರುತ್ತೆ. ನೋಡಿಬೇಕಾದ್ರೆ ನಿಮಗೆ ಸಿಗುತ್ತೆ. ಸೊ ಈಗ 8ರಲ್ಲಿ ಒಂದು ABXH ಇದ್ದರೆ ಹಾಗಾದರೆ ಪರ್ಸೆಂಟೇಜ್ ಎಷ್ಟು? 0.12%. ಇಲ್ಲಿ ಕೊಟ್ಟಿದ್ದಾರಾ ಆಪ್ಷನ್ಸಲ್ಲಿ? ಇಲ್ಲ, ಕೊಡಲಿಲ್ಲ. ಸೊ ಹಾಗಿದ್ದ ಪಕ್ಷದಲ್ಲಿ ಈ ಕೊಟ್ಟಿರುವಂಥ ಆಪ್ಷನ್ಸ್ ಎಲ್ಲವೂ ರಾಂಗ್ ಇದೆ. ಸೊ ಇದಕ್ಕೆ ನಿಮಗೆ ಗ್ರೇಸ್ ಮಾರ್ಕ್ ಸಿಗಬೇಕು. ಸೊ ಹೀಗಿದ್ದರೆ ನಿಮಗೆ ಕರೆಕ್ಟಾದ ಆನ್ಸರ್ ಯಾವುದು? 0.12%. Question number 52. All the following interactions are mutualism except association of algae and fungi in lichens. ಹೌದು, ಇದು ಮ್ಯೂಚುವಲಿಸಮ್. ಅಸೋಸಿಯೇಷನ್ ಆಫ್ ಫಂಗೈ ಆ್ಯಂಡ್ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸ್ ಇನ್ ಮೈಕೋರೈಸಾ, ಇದು ಕೂಡ ಮ್ಯೂಚುವಲಿಸಮ್. ಪ್ಲಾಂಟ್ ಆ್ಯಂಡ್ ಆ್ಯನಿಮಲ್ ರಿಲೇಷನ್ ಫಾರ್ ಪಾಲಿನೇಷನ್, ಇದು ಕೂಡ ಮ್ಯೂಚುವಲಿಸಮ್. ಹಾಗಾದರೆ ಕೊನೆಯದು ಆಪ್ಷನ್ 4 ಏನಿದೆ ಅದು ಮ್ಯೂಚುವಲಿಸಮ್ ಅಲ್ಲ, ಇದು ಕಮೆನ್ಸಾಲಿಸಮ್. ಅಸೋಸಿಯೇಷನ್ ಆಫ್ ಕ್ಯಾಟಲ್, ಎಗ್ರೆಟ್ ಆ್ಯಂಡ್ ಗ್ರೇಸಿಂಗ್ ಕ್ಯಾಟಲ್. ಇಲ್ಲಿ ಎಗ್ರೆಟ್ಗಳಿಗೆ ಮಾತ್ರ ಬೆನಿಫಿಟ್ ಆಗುತ್ತೆ, ಆದರೆ ಕ್ಯಾಟಲ್ಗೆ ಬೆನಿಫಿಟು ಇರಲ್ಲ, ಹಾರ್ಮು ಇರಲ್ಲ. ಸೊ ಇದು ಕಮೆನ್ಸಾಲಿಸಮ್. ಆಪ್ಷನ್ 4 ಈಸ್ ಕರೆಕ್ಟ್. ಕ್ವೆಶ್ಚನ್ ನಂಬರ್ 53. ದ ಹಾರ್ಮೋನ್ ಮೆಲಟೋನಿನ್ ಈಸ್ ಸೆಕ್ರೇಟೆಡ್ ಬೈ ದಿ ಗ್ಲ್ಯಾಂಡ್. ನಮಗೆ ಗೊತ್ತಿದೆ ಮೆಲಟೋನಿನನ್ನು ಸೆಕ್ರೇಟ್ ಮಾಡುವಂಥ ಗ್ಲ್ಯಾಂಡ್ ಯಾವುದು? ಅದು ಪೀನಿಯಲ್ ಅಂತ ಕರಿತೀವಿ. ಪೀನಿಯಲ್ ಗ್ಲ್ಯಾಂಡ್ ಸೆಕ್ರೇಟ್ಸ್ ಮೆಲಟೋನಿನ್ ವಿಚ್ ಈಸ್ ಎ 24-hour ಸೈಕಲ್ ಹಾರ್ಮೋನ್. ನೆನ್ಪಿಟ್ಕೊಳ್ಳಿ. ಥೈರಾಯ್ಡ್, ಎಡ್ರಿನಲಿನ್ ಅಥವಾ ಪಿಟ್ಯೂಟರಿ ಬಗ್ಗೆ ನಿಮಗೆ ಗೊತ್ತಿದೆ. ಆಪ್ಷನ್ 3 ಕರೆಕ್ಟ್ ಇದೆ. ಕ್ವೆಶ್ಚನ್ ನಂಬರ್ 54. ಅ ಸ್ಕ್ರಬ್ಬರ್ ಇನ್ ದಿ ಎಕ್ಸಾಸ್ಟ್ ಆಫ್ ಎ ಕೆಮಿಕಲ್ ಇಂಡಸ್ಟ್ರಿ ರಿಮೂವ್ಸ್. ಆಪ್ಷನ್ 2 ಸಲ್ಫರ್ ಡೈಆಕ್ಸೈಡ್. ಸ್ಕ್ರಬ್ಬರ್ ವಿಲ್ ರಿಮೂವ್ ಸಲ್ಫರ್ ಡೈಆಕ್ಸೈಡ್. ನೆನಪಿರಲಿ. ಹೈಡ್ರೋಜನ್ ಸಲ್ಫೈಡ್, ನೈಟ್ರೋಜನ್ ಆಕ್ಸೈಡ್ ಅಥವಾ ಕಾರ್ಬನ್ ಮೊನಾಕ್ಸೈಡನ್ನು ತೆಗಿಲಿಕ್ಕೋಸ್ಕರ ಈ ಕ್ಯಾಟಲಿಟಿಕ್ ಕನ್ವರ್ಟರನ್ನು ಯೂಸ್ ಮಾಡ್ತಾರೆ. ಇದು ಕೂಡ ನೆನಪಿರಲಿ. ಕ್ವೆಶ್ಚನ್ ನಂಬರ್ 55. ಲ್ಯಾಕ್ಟೇಷನಲ್ ಅಮನೋರಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇದೊಂದು ನ್ಯಾಚುರಲ್ ಕಾಂಟ್ರಸೆಪ್ಟಿವ್ ಮೆಥಡ್. ಲ್ಯಾಕ್ಟೇಷನಲ್ ಅಮನೋರಿಯಾ ಅಂತ ಹೇಳಿದ್ರೆ ಆಫ್ಟರ್ ಆಫ್ ದಿ ಪಾರ್ಚುರೇಷನ್ ಪ್ರಾಸೆಸ್, ಈ ಲ್ಯಾಕ್ಟೇಷನ್ ಪೀರಿಯಡ್ ಅಂದರೆ ಒಂದು ಮಗುವಾದ ನಂತರ 6 ತಿಂಗಳು ಇದರಲ್ಲಿ ಮೆನ್ಸ್ಟ್ರಲ್ ಸೈಕಲ್ ಸೀಸ್ ಆಗಿರುತ್ತೆ, ಅಂದರೆ ಟೆಂಪ್ರರಿ ಸೀಸ್ ಆಗಿರುತ್ತೆ ಅಷ್ಟೇ. ಸೊ ವೈ ಇಟ್ ಪ್ರಿವೆಂಟ್ಸ್ ಕನ್ಸೆಪ್ಷನ್. ಆಪ್ಷನ್ 2 ಕರೆಕ್ಟ್ ಇದೆ. ಕ್ವೆಶ್ಚನ್ ನಂಬರ್ 56. ದ ಜೀನ್ ಫಾರ್ ಹಿಮೋಫೀಲಿಯಾ ಈಸ್ ಲೊಕೇಟೆಡ್ ಆನ್ X ಕ್ರೋಮೋಸೋಮ್, ಹೆನ್ಸ್ ಇಟ್ ಈಸ್ ನಾರ್ಮಲಿ ಇಂಪಾಸಿಬಲ್ ಫಾರ್ ಎ. ಬಹಳ ಸಿಂಪಲ್ ಇದೆ. ಹಿಮೋಫಿಲಿಕ್ ಫಾದರ್ ಟು ಪಾಸ್ ದ ಜೀನ್ ಟು ಹೀಸ್ ಡಾಟರ್. ಸಾಧ್ಯ ಇದೆ. ಯಾಕಂತ ಹೇಳಿದ್ರೆ ಎಕ್ಸ್ನಲ್ಲಿರುವಂತಹ ಜೀನ್ ಏನಾಗಿದೆ ಅದು ಸ್ವಲ್ಪ ಪ್ರಾಬ್ಲಮೆಟಿಕ್ ಆಗಿದೆ, ಅದರಿಂದ ಹಿಮೋಫಿಲಿಯಾ ಡಿಸೀಸ್ ಬಂದಿದೆ. ಫಾದರ್ನಲ್ಲಿ X ಕ್ರೋಮೋಸೋಮ್ ಅದೇನಾದರೂ ಮಗಳಿಗೆ ಹೋದರೆ ಸೊ ಮಗಳಿಗೆ ಆ ಜೀನ್ ಬರೋ ಚಾನ್ಸಸ್ ಇದೆ. ಸೊ ಅಂದರೆ ಮಗಳು ಏನಾಗ್ಬೋದು, ಕ್ಯಾರಿಯರು ಆಗ್ಬೋದು. ಈಗ ಮದರ್ ಏನಾದರೂ ಕ್ಯಾರಿಯರ್ ಆಗಿದ್ದು ಆ ಜೀನು ಕೂಡ ಅಂದರೆ ಆ X ಕ್ರೋಮೋಸೋಮ್ ಕೂಡ ಬಂದಿದ್ದರೆ ಅಂದರೆ ಅದೇನಾಯಿತು ಹೋಮೋಸೈಗಸ್ ಫಾರ್ ಹಿಮೋಫಿಲಿಯಾ ಆಗಿಬಿಡ್ತದೆ. ಆವಾಗ ಡಾಟರ್ ಕೂಡ ಸಫರ್ ಆಗೋ ಚಾನ್ಸಸ್ ಇದೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ 1 ಕರೆಕ್ಟ್ ಇದೆ. ಸೆಕೆಂಡ್, ಕ್ಯಾರಿಯರ್ ಮದರ್ ಟು ಪಾಸ್ ದ ಜೀನ್ ಟು ಹರ್ ಡಾಟರ್, ಇದು ಕೂಡ ಸಾಧ್ಯ ಇದೆ, ಯಾಕಂದರೆ ಎಕ್ಸಲ್ಲಿರುವಂಥದ್ದು. ಕ್ಯಾರಿಯರ್ ಮದರ್ ಟು ಪಾಸ್ ದ ಜೀನ್ ಟು ಹರ್ ಸನ್, ಇದು ಕೂಡ ಸಾಧ್ಯ ಇದೆ. ಹಿಮೋಫಿಲಿಕ್ ಫಾದರ್ ಟು ಪಾಸ್ ದ ಜೀನ್ ಟು ಹಿಸ್ ಸನ್, ಇಂಪಾಸಿಬಲ್. ನಮಗೆ ಗೊತ್ತಿರೋ ಹಾಗೆ ಫಾದರ್ ವಿಲ್ ಗಿವ್ ಓನ್ಲಿ Y ಕ್ರೋಮೋಸೋಮ್ ಟು ಹಿಸ್ ಸನ್, ನಾಟ್ X ಕ್ರೋಮೋಸೋಮ್. ಈ ಹಿಮೋಫಿಲಿಯಾ ಇರುವಂಥದ್ದು ಯಾವುದು ಅಂತ ಹೇಳಿದ್ರೆ X ಕ್ರೋಮೋಸೋಮಲ್ಲಿರುವಂಥ ಒಂದು ಜೀನು ಡಿಫೆಕ್ಟ್ ಆಗಿರ್ತದೆ. X ಕ್ರೋಮೋಸೋಮನ್ನು ಅವನು ಮಗಳಿಗೆ ಕೊಡ್ಬೋದು, ಸನ್ನಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆಪ್ಷನ್ 4 ಕರೆಕ್ಟ್ ಇದೆ. ಕ್ವೆಶ್ಚನ್ ನಂಬರ್ 57. ಐಡೆಂಟಿಫೈ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದಿ ಫಾಲೋವಿಂಗ್. ಬಿ ಸೆಲ್ಸ್ ಪ್ರೊಡ್ಯೂಸ್ ಆ್ಯಂಟಿಬಾಡಿ. ಹೌದು, ಬಿ ಲಿಂಫೋಸೈಟ್ಸ್ ಆ್ಯಂಟಿಬಾಡಿಯನ್ನು ಉತ್ಪತ್ತಿ ಮಾಡ್ತದೆ. ಇಂಟರ್ಫೆರಾನ್ಸ್ ಕಿಲ್ಸ್ ವೈರಸಸ್. ಇಲ್ಲ, ನಾವು ಕಲ್ತಿರೋ ಹಾಗೆ ಇನ್ನೇಟ್ ಇಮ್ಯುನಿಟಿಯಲ್ಲಿ ಇಂಟರ್ಫೆರಾನ್ಸನ್ನು ನಾವು ಓದಿದ್ದೀವಿ. ಇಂಟರ್ಫೆರಾನ್ಸ್ ಅಂದರೆ ದೀಸ್ ಆರ್ ದಿ ಕೆಮಿಕಲ್ಸ್ ವಿಚ್ ಆರ್ ಸಿಂಥಸೈಸ್ಡ್ ಆರ್ ಪ್ರೊಡ್ಯೂಸ್ಡ್ ಬೈ ದಿ ವೈರಲ್ ಇನ್ಫೆಕ್ಟೆಡ್ ಸೆಲ್ ವಿಚ್ ಈಸ್ ಗೋಯಿಂಗ್ ಟು ಪ್ರಿವೆಂಟ್ ದಿ ಫರ್ದರ್ ವೈರಲ್ ಇನ್ಫೆಕ್ಷನ್ ಆಫ್ ಅದರ್ ಹೆಲ್ದಿ ಸೆಲ್ಸ್. ಎಷ್ಟೇ ವಿಷಯ. ಸೊ ಇಂಟರ್ಫೆರಾನ್ ಕ್ಯಾನಾಟ್ ಕಿಲ್ ವೈರಸ್. ಆಪ್ಷನ್ 2 ಕರೆಕ್ಟ್ ಇದೆ. ಸೊ ರೆಸ್ಪಾನ್ಸ್ ಆಫ್ ಟಿ ಸೆಲ್ಸ್ ಈಸ್ ಕಾಲ್ಡ್ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ. ಹೌದು, CMI ಅಂತ ಏನು ಕರಿತೀವಿ ಅದು ಟಿ ಸೆಲ್ಸಿಂದ. ಈವನ್ ಟಿ ಸೆಲ್ಸ್ ಆಲ್ಸೋ ಹೆಲ್ಪ್ ಇನ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ರಿಜೆಕ್ಷನ್. ಸೊ ಎದ್ದು ನೆನಪಿರಲಿ. ಮ್ಯಾಕ್ರೋಫೇಜಸ್ ಆರ್ ಫ್ಯಾಗೋಸೈಟಿಕ್ ಸೆಲ್ಸ್. ಹೌದು, ಮ್ಯಾಕ್ರೋಫೇಜಸ್ ಅಂತ ಹೇಳಿದ್ರೆ ಅದೊಂಥರ ಅಮೀಬಾ ಶೇಪ್ ಇರುವಂಥ ಸೆಲ್ಸ್. ಅದು ನಾರ್ಮಲ್ ಅದೇನು ಮಾಡುತ್ತೆ ಅಂದರೆ ಫ್ಯಾಗೋಸೈಟಿಕ್ ಅಂದರೆ ಯಾವುದೇ ಒಂದು ಕೆಮಿಕಲ್ ಬಂದಾಗ, ಫಾರಿನ್ ಬಾಡಿ ಬಂದಾಗ ಅದನ್ನು ತಿಂದು ಹಾಕ್ತದೆ. ಸೊ ಆಪ್ಷನ್ 2 ಕರೆಕ್ಟ್ ಇದೆ. Question number 58. A person admitted to hospital as he had myocardial infarction. A cardiologist injected him ಸ್ಟೆಪ್ಟೋಕೈನಸ್. ವೈ? ಯಾಕೆ ಅವನು ಸ್ಟೆಪ್ಟೋಕೈನಸನ್ನು ಇಂಜೆಕ್ಟ್ ಮಾಡ್ತಾನೆ ಈ ಪರ್ಟಿಕ್ಯುಲರ್ ಪೇಷಂಟಿಗೆ? ವೆರಿ ಸಿಂಪಲ್. ಮಯೋಕಾರ್ಡಿಯಲ್ ಇನ್ಫೆಕ್ಷನಲ್ಲಿ ನಾರ್ಮಲಿ ಏನಾಗ್ತದೆ, ಈ ಬ್ಲಡ್ ವೆಸಲ್ ಒಳಗಡೆ ಕ್ಲಾಟ್ಸ್ ಆಗ್ತದೆ. ಸೊ ಇದನ್ನು ನಾವು ಕ್ಲಾಟ್ಸನ್ನು ತೆಗಿಬೇಕಾಗ್ತದೆ. ಸೊ ಸ್ಟೆಪ್ಟೋಕೈನಸ್ ಅಂತ ಹೇಳುವಂಥದ್ದಕ್ಕೆ ನಾವು ಕ್ಲಾಟ್ ಬಸ್ಟರ್ ಅಂತ ಕರಿತೀವಿ. ಸೊ ಆಪ್ಷನ್ ಡಿ ಅಥವಾ ಆಪ್ಷನ್ 4 ಏನಿದೆ ಅದು ಕರೆಕ್ಟ್ ಇದೆ. ಬಿಕಾಸ್ ಸ್ಟೆಪ್ಟೋಕೈನಸ್ ಈಸ್ ಎ ಕ್ಲಾಟ್ ಬಸ್ಟರ್. ಇಟ್ ಈಸ್ ಯೂಸ್ ಟು ಟ್ರೀಟ್ ಆರ್ ರಿಮೂವ್ ದಿ ಕ್ಲಾಟ್ಸ್ ಪ್ರೆಸೆಂಟ್ ವಿತ್ ಇನ್ ದಿ ಬ್ಲಡ್ ವೆಸಲ್ಸ್. ಇಷ್ಟೇ ವಿಷಯ. ಫಸ್ಟ್ ನೋಡಿ, ಸ್ಟೇಟ್ಮೆಂಟ್ 1 ಏನಿದೆ ಅದು ಆಪ್ಷನ್ 1 ಏನಿದೆ, ಇಟ್ ರೆಡ್ಯೂಸಸ್ ಹೈಪರ್ ಟೆನ್ಷನ್. ಇಲ್ಲ, ಆಲ್ಡೋಸ್ಟಿರಾನ್ ಅಂತ ಹೇಳುವಂಥ ಹಾರ್ಮೋನ್ ಏನು ಮಾಡುತ್ತೆ, ಹೈಪರ್ ಟೆನ್ಷನನ್ನು ರೆಡ್ಯೂಸ್ ಮಾಡುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್, ಇಟ್ ರೆಡ್ಯೂಸಸ್ ದಿ ಲೆವೆಲ್ ಆಫ್ ಬ್ಲಡ್ ಕೊಲೆಸ್ಟ್ರಾಲ್. ನಮಗೆ ಗೊತ್ತಿದೆ ಸ್ಟ್ಯಾಟಿನ್ಸ್. ಸೊ ಸ್ಟ್ಯಾಟಿನ್ಸ್ ಏನು ಮಾಡುತ್ತೆ, ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲನ್ನು ಲೋ ಮಾಡುತ್ತೆ.
ಇಟ್ ಸ್ಟಿಮ್ಯುಲೇಟ್ಸ್ ಹಾರ್ಟ್ ಬಿಟ್ ಇಲ್ಲ. ಸೊ ಇದ್ರ ಜೊತೆಗೆ ಇನ್ನೊಂದು ಬರೆದಿಟ್ಕೊಳ್ಳಿ, ಆಲ್ರೆಡಿ ನಾನು ಬಹಳ ಸಲ ಹೇಳಿದ್ದೀನಿ, ಸೈಕ್ಲೋಸ್ಪೋರಿನ್ ಎ ವಿಚ್ ಇಸ್ ನಥಿಂಗ್ ಬಟ್ ಇಮ್ಯುನೋಸಪ್ರೆಸಿವ್ ಏಜೆಂಟ್ಸ್ ವಿಚ್ ಇಸ್ ಯೂಸ್ಡ್ ಇನ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಪ್ರಾಸೆಸ್. ಇಷ್ಟೇ ವಿಷಯ. ಆಪ್ಷನ್ 4 ಕರೆಕ್ಟ್ ಇದೆ. ಕ್ವಶನ್ ನಂಬರ್ 59. ಒನ್ ಆಫ್ ದಿ ಬ್ರೀಡಿಂಗ್ ಟೆಕ್ನಿಕ್ಸ್ ಯೂಸ್ಫುಲ್ ಟು ಎಲಿಮಿನೇಟ್ ಹಾರ್ಮ್ಫುಲ್ ರಿಸೆಸಿವ್ ಜೀನ್ಸ್ ಬೈ ಸೆಲೆಕ್ಷನ್ ಈಸ್. ಇದರ ಬಗ್ಗೆ ನಾನು ಆಲ್ರೆಡಿ 4 ಸಲ ಹೇಳಿದ್ದೀನಿ. ಅಂದರೆ ಈ ಪರ್ಟಿಕ್ಯುಲರ್ ಕ್ವಶನ್ ಅಥವಾ ಇಂಡೈರೆಕ್ಟಾಗಿ 4 ಸಲ ಕೇಳಿದ್ದಾರೆ KCETಯಲ್ಲಿ. ಆಪ್ಷನ್ 3 ಇನ್ಬ್ರೀಡಿಂಗನ್ನು ಯೂಸ್ ಮಾಡ್ತಾರೆ. ಇನ್ಬ್ರೀಡಿಂಗಿಂದ ನಾವು ಈ ಹಾರ್ಮ್ಫುಲ್ ರಿಸೆಸಿವ್ ಜೀನ್ಸ್ ಏನಾದರೂ ಆ ಒಂದು ಪರ್ಟಿಕ್ಯುಲರ್ ಪಾಪ್ಯುಲೇಷನ್ ಯಾವುದೋ ಒಂದು ಆರ್ಗನಿಸಮಲ್ಲಿ ಇದ್ದರೆ ಅದನ್ನು ತೆಗೆದು ಹಾಕ್ಬೋದು. ಮತ್ತು ನಿಮಗೆ ಗೊತ್ತಿರೋ ಹಾಗೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂದರೆ ಗೊತ್ತಿದೆ, ಔಟ್ಬ್ರೀಡಿಂಗ್ ಅಂದರೆ ಗೊತ್ತಿದೆ, MOET ಅಂದರೆ ಗೊತ್ತಿದೆ. ಸೊ ಆಪ್ಷನ್ 3 ಕರೆಕ್ಟ್ ಇದೆ. ಲಾಸ್ಟ್ ಕ್ವಶನ್ ಈ KCET 2016 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೀರೀಸ್ದು. ಸೊ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಕರೆಕ್ಟ್ ಅಬೌಟ್ ಅ ಪ್ಲಾಸ್ಮಿಡ್. ಪ್ಲಾಸ್ಮಿಡ್ ಅಂದರೆ RKCD ಒಂದು ಕೋಡ್, ಅದು ಡೆಫಿನೇಷನ್, ಅದು ಆಟೋನಮಸ್ಲಿ ರೆಪ್ಲಿಕೇಟಿಂಗ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ ಸರ್ಕ್ಯುಲರ್ DNA ಅಂತ. ಸೊ ಇಟ್ ಈಸ್ ಎ ಸರ್ಕ್ಯುಲರ್ DNA. ಹೌದು. ಇಟ್ ಹ್ಯಾಸ್ ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್. ಅದಕ್ಕೋಸ್ಕರನೇ ಪ್ಲಾಸ್ಮಿಡನ್ನು ಆ್ಯಕ್ಚುಲಿ ಕ್ಲೋನಿಂಗ್ ವೆಕ್ಟರಾಗಿ ಯೂಸ್ ಮಾಡ್ತಾರೆ. ಅದರಲ್ಲಿ ಆಂಫಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಇರುತ್ತೆ, ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ ಇರುತ್ತೆ, ಕನಾಮೈಸಿನ್ ರೆಸಿಸ್ಟೆಂಟ್ ಜೀನ್ ಇರುತ್ತೆ, ಕ್ಲೋರಂಫೆನಿಕಾಲ್ ರೆಸಿಸ್ಟೆಂಟ್ ಜೀನ್ ಇರುತ್ತೆ. ಸೊ ಇಟ್ ಹ್ಯಾಸ್ ಗಾಟ್ ಮಾರ್ಕರ್ಸ್ ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್. ಸೊ ಇದರಿಂದಾಗಿ ನಾವು ಸೆಲೆಕ್ಷನ್ಗೆ ಯೂಸ್ ಮಾಡ್ಬೋದು. ಅಂದರೆ ಪ್ಲಾಸ್ಮಿಡ್ ನಿಜವಾಗಿ RDNA ತಗೊಂಡಿದೆಯಾ ಇಲ್ವಾ ಅಂತ. ಸೊ ಸೆಲೆಕ್ಷನ್ ಆಫ್ ಟ್ರಾನ್ಸ್ಫಾರ್ಮೆಂಟ್ಸ್ ಫ್ರಮ್ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದಕ್ಕೆ ನಾವು ಬ್ಲೂ ವೈಟ್ ಸ್ಕ್ರೀನಿಂಗ್ ಅಂತಲೂ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಸೊ 3 ಇಟ್ ಹ್ಯಾಸ್ ದ ಎಬಿಲಿಟಿ ಆಫ್ ಆಟೋನಮಸ್ ರೆಪ್ಲಿಕೇಶನ್. ಡೆಫಿನೇಷನಲ್ಲೇ ಇದೆ. ಸೊ ನೆಕ್ಸ್ಟ್ 4ನೇದು ಕರೆಕ್ಟ್ ಇರಬೇಕು. ಇಟ್ಸ್ DNA ಈಸ್ ಆ್ಯಸ್ ಲಾಂಗ್ ಆ್ಯಸ್ ಕ್ರೋಮೋಸೋಮಲ್ DNA. ಇಲ್ಲ, ಆಲ್ರೆಡಿ ಡೆಫಿನೇಷನಲ್ಲಿದೆ, ಇದು ಸರ್ಕ್ಯುಲರ್ DNA ಅಂತ ಹೇಳಿ. ಸೊ ನಾರ್ಮಲ್ DNA ಅಂದರೆ ಥ್ರೆಡ್ ಲೈಕಲ್ಲಿ ಇರುತ್ತೆ, ಆ್ಯಕ್ಚುಲಿ ಅದೊಂಥರ ಲೀನಿಯರ್ DNA ಇರುತ್ತೆ, ಇದು ಸರ್ಕ್ಯುಲರ್ DNA. ಸೊ ಆಪ್ಷನ್ 4 ಈಸ್ ಇನ್ಕರೆಕ್ಟ್ ಅಬೌಟ್ ದ ಪ್ಲಾಸ್ಮಿಡ್.